ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಕೆಕ್ಕರ್ ಭಾಗಕ್ಕೆ ಬಂದಿದ್ದೀವಿ. ತಾವಿಗೆ ಏನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅಂತ ಕೇಳಿದ್ರೆ ನಮ್ಮ ರಮಾಕಾಂತ್ ಶೇಟ್ ಅವರನ್ನ ಈಗಾಗಲೇ ನಿಮ್ಗೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ. ಅವ್ರು ಏನಂತ ಕೇಳ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಏನು ರಮಾಕಾಂತ್ ಶೇಟ್ ಅವರು ಅರಿಶಿನ ಒಂದು ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೇನಂತ ಕೇಳಿದ್ರೆ ಅರಿಶಿನ ಗಿಡ ಯಾವ ರೀತಿ ಇರ್ತದೆ, ಕಚ್ಚರೆ ಗಿಡ ಯಾವ ರೀತಿ ಇರ್ತದೆ, ಮತ್ತೇನಂತ ಕೇಳಿದ್ರೆ ಆರಾರಾಟದ ಗಿಡ ಯಾವ ರೀತಿ ಇರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ ರಮಾಕಾಂತ್ ಶೇಟ್ ಅವರೇ, ಈಗಾಗಲೇ ನೀವು ಅರಿಶಿನ ಗಿಡದ ಬಗ್ಗೆ ನಮಗೊಂದು ಮಾಹಿತಿಯನ್ನು ನೀಡಬೇಕು. ಮತ್ತೇನಂದ್ರೆ ಕಚ್ಚರೆ ಗಿಡದ ಬಗ್ಗೆ ಆಗಿರ್ಬೋದು, ಆರಾಟ ಗಿಡದ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಬೇಕು. ಕಚ್ಚರೆ ಗಿಡ ಅಂದ್ರೆ ಈ ತರ ಎಲೆ ಉಳಿತದೆ. ಎಲೆ ಅಂದ್ರೆ ಯಾವ ತರ ಇರ್ತದೆ? ಈ ತರ ಅಂದ್ರೆ ಅದು ಕಪ್ಪು ಇರಲ್ಲ, ಕಪ್ಪು ಇರೋದಿಲ್ಲ. ಈಗ ಕಡೆಗೆ ಇದಕ್ಕೆ ಬಳ್ಳಿ ಇದು ಮಾಡಿ ಗಿಡ ಮಾಡಿ ಸ್ವಲ್ಪ ಸ್ಟೆಕ್ಕಿ ಮಾಡಬೇಕು. ಕಡೆಗೆ ಕಚ್ಚರೆ ಅಂದ್ರೆ ಈ ಟೈಪ್ ಉಳಿತದೆ, ಈ ಟೈಪ್ ಉಳಿತದೆ. ಮಧ್ಯದಲ್ಲಿ ಕಪ್ಪು ಗೆರೆ ಇರ್ತದೆ, ಕಪ್ಪು ಭಾಗ ಉಳಿತದೆ. ಅರ್ಶಿನ ಈ ತರ ಉಳಿತದೆ. ಅರ್ಶಿನ ಅಂದ್ರೆ ಅದು ಸ್ಮೆಲ್ ನಲ್ಲೂ ಗೊತ್ತಾಗ್ತದೆ, ವಾಸನೆಯಲ್ಲೂ ಗೊತ್ತಾಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೇನಂತ ಕೇಳಿದ್ರೆ ಕಚ್ಚರದಲ್ಲ ಅವರು ವಾಸನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆರಾರೆಟ್ಟೆ ಯಾವ ರೀತಿ ಬರ್ತದೆ? ಅದು ಆರಾರೆಟ್ಟೆ ಗಿಡ ಇಲ್ಲಿ ಸದ್ಯ ಇಲ್ಲ, ಕೆಳಗೆ ಹೋಗ್ಬೇಕು. ಇದು ಅರ್ಶಿನ ತರನೇ ಬರ್ತದೆ ಅದು. ಅದು ಎಲೆ ಯಾವ್ದಕ್ಕೂ ಬರೋದಿಲ್ಲ, ಅದಕ್ಕೆ ಗಡ್ಡೆ ಮಾತ್ರ ಅದಕ್ಕೆ ಇದು ಬರ್ತದೆ. ಮತ್ತೇನಂತ ಕೇಳಿದ್ರೆ ಅದು ಈಗಾಗಲೇ ಅದು ಕೊಟ್ಟೆ ರೊಟ್ಟಿ ಆಗಿರ್ಬೋದು, ಏನೋ ಇದು ಮಾಡ್ತಾರಲ್ಲ ಇದರಿಂದ, ಈ ಎಲೆಯಿಂದ ಇದು ಮಾಡ್ತದೆ. ನಾಗರ ಪಂಚಮಿಯಲ್ಲಿ ವಿಶೇಷ ನಾಗರರಿಗೆ ಇದು ಮಾಡ್ತಾರೆ, ಪತ್ತೊಳಿಯನ್ನು ಮತ್ತೆ ಹೇಳ್ತಾರಲ್ಲ ಅದು ಮಾಡ್ತಾರೆ. ಮತ್ತೇನಂತ ಕೇಳಿದ್ರೆ ಈಗ ಅದ್ರ ಸ್ಮೆಲ್ ಅಲ್ಲೇ ಗೊತ್ತಾಗ್ತದೆ. ಮತ್ತೆ ಅರಿಶಿನ ಏನು ಎಲೆ ಶ್ರೇಷ್ಠ ಆಗಿರೋದ್ರಿಂದ ನಾಗರ ಪಂಚಮಿಗೆ ಅವರು ವಿಶೇಷವಾದ ಸ್ಥಾನಮಾನವನ್ನು ಪಡೆದಿದೆ ಅಂತ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಏನಂತ ಕೇಳಿದ್ರೆ ಅದರಲ್ಲೂ ಕೂಡ ಕೆಲವೊಂದು ಜನ ಮೋಸ ಮಾಡ್ತಾರೆ ವ್ಯಾಪಾರ ವಿಷಯಕ್ಕೆ ಬಂದವಾಗ. ಯಾಕಂತ ಕೇಳಿದ್ರೆ ಅರಿಶಿನ ಎಲೆ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಅರಿಶಿನ ಎಲೆ ಸಿಕ್ಲಿಲ್ಲ ಅಂದ್ರೆ ಈ ಕಚ್ಚರೆ ಎಲೆಯನ್ನು ಕೂಡ ಎತ್ಕೊ ಬರ್ತಾರೆ ವ್ಯಾಪಾರಕ್ಕಂತ. ಯಾಕಂತ ಕೇಳಿದ್ರೆ ಕಚ್ಚರೆ ಎಲೆ ತಾವನ್ನ ಗಮನಿಸಬೇಕು, ಇದು ಕಪ್ಪು ಬರ್ತದೆ, ಕಪ್ಪು ಭಾಗ ಬರ್ತಂತೆ ಬಾರ್ಡರ್ ನಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಮಾತ್ರ ಕಪ್ಪು ಭಾಗ ಬರುವುದಿಲ್ಲ, ಬಾರ್ಡರ್ ನಲ್ಲಿ ಮಧ್ಯದಲ್ಲಿ ಕಪ್ಪು ಬರುವುದಿಲ್ಲ, ಅದು ಕಪ್ಪು ಬರ್ತದೆ ಅಂತ ಹೇಳ್ತಾರೆ. ಮತ್ತೇನಂತ ಕೇಳಿದ್ರೆ ಅದು ಅರಾರಟಗೂ ಕಪ್ಪು ಬರೋದಿಲ್ಲ, ಆದ್ರೂ ಕೂಡ ಅದ್ರ ಸ್ಮೆಲ್ ಅಲ್ಲಿ ಗೊತ್ತಾಗ್ತದೆ. ಮತ್ತೆ ಇದರೆಲ್ಲ ಅರಿಶಿನದಲ್ಲೂ ಕೂಡ ಬಹಳ ಸ್ಮೆಲ್ ಅಲ್ಲಿ ಗೊತ್ತಾಗ್ತದೆ, ಅಥವಾ ವಾಸನೆ ಅದು ಅಷ್ಟರ ಮಟ್ಟಿಗೆ ಹೊಡಿತದೆ. ಅಂದ್ರೆ ನಾವು ಸಣ್ಣ ತುಂಡನ್ನ ಮುರಿದು ನೋಡಿದಾಗ ಎಲೆಯಲ್ಲಿ ಬಹಳ ಸ್ಮೆಲ್ ಬರುವಂತದ್ದಾಗಿರ್ತದೆ. ಮತ್ತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅದನ್ನ ಹಂಚಿಕೊಂಡಿದ್ದಾರೆ.